ಫ್ರೆಂಡ್ಸ್, ಇವತ್ತು ನಮ್ಮ ಸೈಡು ಅದ್ದೂರಿಯಾಗಿ ಒಂದು ಮದುವೆ ನಡೀತಿತ್ತು. ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ರು. ಹಾಗೇನೆ ಅದಕ್ಕೋಸ್ಕರ ನಿಮಗೂ ನೋಡೋಣ ತೋರ್ಸೋಣ ಅಂತಂದು ಈ ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬ ಅದ್ದೂರಿಯಾಗಿ ಊಟ ಸ್ಪೆಷಲ್ ಆಗಿ ಮಾಡಿಸಿದ್ರು. ಹಾಗೇನೆ ತಿರುಪತಿ ತಿಮ್ಮಪ್ಪಂದು ಅಲಂಕಾರ ಮಾಡಿ ಗೊಂಬೆಗಳಲ್ಲಿ ದೇವ್ರು ಕೂಡಿಸಿದ್ರು. ನಂತರ ಫೋಟೋ ಶೂಟಿಂಗು ಅದೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಹಾಗಾಗಿ ಈ ಥರದ್ದು ಮದುವೆ ತುಂಬ ಚೆನ್ನಾಗಿ ನಡೀತಾ ಇತ್ತಲ್ಲ, ಸಖತ್ತಿತ್ತು ಮದುವೆ. ಫುಲ್ಲು ಗ್ರ್ಯಾಂಡಾಗಿ ರೆಡಿಯಾಗಿದ್ದರು ಮದುಮಗ ಮದುಮಗಳು. ಹಾಗೆ ಗ್ರ್ಯಾಂಡಾಗಿ ಎಲ್ಲ ರೆಡಿಯಾಗಿತ್ತು. ಊಟನೂ ವಿಭಿನ್ನವಾಗಿ ಇತ್ತು. ಎಲ್ಲ ಸಪ್ರೇಟಾಗಿ ನಾನಾ ಥರದ ತಿಂಡಿಗಳು. ಇಷ್ಟೊಂದು ತಿಂಡಿ ತಿನಿಸು ಯಾವ ಮದುವೆಯಲ್ಲೂ ನೋಡಿರಲಿಲ್ಲ. ಈ ಮದುವೆಯಲ್ಲೇ ನೋಡಿದ್ದು ನಾನು. ಎಷ್ಟೊಂದು ತಿಂಡಿಗಳು, ಟಿಫಿನ್ಗಳು, ಹಾಗೆಯೇ ಜ್ಯೂಸು, ಐಸ್ ಕ್ರೀಮು ಎಲ್ಲ ಪ್ರತಿಯೊಂದು ಇತ್ತು. ಫ್ರೆಂಡ್ಸ್, ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಒಂದ್ಸರಿ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದ ಹೇಳುತ್ತಾ ಶೇರ್ ಮಾಡಿ ಅಂತ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಯಾವ ಥರ ಅದ್ದೂರಿಯಾಗಿ ಮದುವೆ ಮಾಡಿದ್ರು ಅಂತಂದು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹೇಳೋದೇನಪ್ಪ ಅಂತಂದರೆ, ಮದುವೆಗಿಂತ ಮುಂಚಿತವಾಗಿ ಹುಡುಗ ಹುಡುಗಿ ಲೈಫ್ ಸೆಟ್ಲ್ ಮಾಡಿಕೊಂಡು ಚೆನ್ನಾಗಿ ದುಡಿತರ ಅಮ್ಮ ಅಂದರೆ ಈ ಥರ ಅರ್ನ್ ಮಾಡ್ತಾಯಿದ್ರು ದುಡ್ಡು ಅಪ್ಪ ಅಂದರೆ ಈ ಥರ ಎಲ್ಲ ಮದುವೆನ ಗ್ರ್ಯಾಂಡಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗೆಯೇ ನನ್ನ ಇವತ್ತಿನ ಚಾನಲಲ್ಲಿ ನಾನು ಪನ್ನೀರ್ ಕೂರ್ಮ ಮಾಡೋದು ಮತ್ತು ಪೂರಿನ ನಾನು ಯಾವ ಥರ ಮಾಡ್ತೀನಿ ಅಂತಂದು ಉಬ್ಬಿ ಬರುವಂತೆ ಕ್ರಿಸ್ಪಿಯಾಗಿ ಹೇಳ್ಕೊಡ್ತೀನಿ. ಬನ್ನಿ. ಮೊದಲು ಸ್ವಲ್ಪ ಎಣ್ಣೆ, ಒಂದು ಚಮಚದಷ್ಟು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅಷ್ಟು ನಮಗೆ ಬೇಕಾದಷ್ಟು ಅಂದರೆ 2 ಕಪ್ಪಷ್ಟು ನಾನು ಹಿಟ್ಟು ತೆಗೆದುಕೊಂಡೆ, ಗೋಧಿ ಹಿಟ್ಟು. ನಂತರ 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕಿದೆ. ನಂತರ 1/4 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದೆ. ಈ ಥರ ನಿಮ್ಮ ಮನೆಯಲ್ಲಿ ಒಂದು ಸರಿ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿ, ಮೃದುವಾಗಿ, ಸ್ಮೂತ್ ಆಗುತ್ತೆ ಪೂರಿ. ಈ ಥರ ಒಂದು ಸರಿ ಆದರೂ ನಾದಿ ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿದೆ. ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ನಮಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ರೌಂಡಾಗಿ ಕಲಿಸ್ಬೇಕು. ಕಲಿಸೋದು ನಾವು ಯಾವ ಥರ ಕಲಿಸ್ತೀವಿ ಅದ್ರ ಮೇಲೆ ಪೂರಿ ಉಬ್ಬಿ ಬರುತ್ತೆ. ಹಾಗಾಗಿ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನನೂ ಹಾಕಿದೆ, ಕಲರ್ ಚೆನ್ನಾಗಿ ತಿರುಗುತ್ತೆ ಅಂತಂದು. ಸ್ವಲ್ಪ ಸಕ್ಕರೆನೂ ಹಾಕಬೇಕು, ಸ್ವಲ್ಪ ಹಾಲೂ ಹಾಕಬೇಕು. ಹಾಗೆಯೇ ಇವಾಗ ನಾನು ಇದು ಸೋಡಾ ಪುಡಿ ಹಾಕಿ ಸ್ವಲ್ಪ 1/4 ಚಮಚದಷ್ಟು ಸೋಡಾ ಪುಡಿ ಮಿಕ್ಸ್ ಮಾಡಿದೆ. ಸೋಡಾ ಪುಡಿ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಜಾಸ್ತಿ ಸೋಡಾ ಪುಡಿನೂ ತಿನ್ನಬಾರ್ದು. ಹಾಗೆಯೇ 1/4 ಕಪ್ಪಷ್ಟು ಸೋಡಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಮೊದಲು ನಾವು ಸ್ಪೂನಿಂದನೇ ಕಲಿಸ್ಬೇಕು. ಅದು ಉಪ್ಪು, ಸೋಡಾ ಪುಡಿ ಎಲ್ಲದಕ್ಕೂ ಹಿಟ್ಟಿಗೆ ಹದವಾಗಿ ಅಂಟುತ್ತೆ. ಹಾಗಾಗಿ ಈ ಥರ ಚಮಚದಿಂದ ನಾವು ಕೈ ಆಡಿಸಿದ್ವಪ್ಪ ಅಂತಂದರೆ ಎಣ್ಣೆ, ಉಪ್ಪು ಎಲ್ಲದು, ಸೋಡಾ ಪುಡಿ ಮತ್ತು 3 ಥರದ್ದಿಟ್ಟು ಮೈದಾ ಮತ್ತು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಂತರ ಈ ಥರ ನಾವು ಕೈಗೆ ಎಣ್ಣೆ ಹಚ್ಕೊಂಡು ನಾವು ಮುಟ್ಟಬೇಕು. ಹಂಗೆ ಮುಟ್ಟಿವಪ್ಪ ಅಂತಂದರೆ ಕೈಗೆಲ್ಲ ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಚಮಚದಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ಕಲಿಸ್ಕೊಂಡು ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದಬೇಕು. ಅವ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ರೌಂಡಾಗಿ ಕಲಿಸ್ಕೋಬೇಕು. ನಾವು ರಾಡಿ ಥರ ಈ ಥರ ಕಲಿಸೋದ್ರೊಳಗೆ ನಾವು ಪೂರಿನ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ. ನಾವು ಈ ಥರ ರೌಂಡಾಗಿ ಕಲಿಸಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ನಾದ್ಕೊಂಡು ಒಂದು 10ರಿಂದ 15 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸೈಡು ಎತ್ತಿಡಬೇಕು. ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಸ್ಮೂತ್ ಆಗುತ್ತೆ. ಹೋಟೆಲ್ನಲ್ಲೇ ಯಾವ ಥರ ಮಾಡ್ತಾರೆ ಅಂತಂದು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ಪೂರಿನ. ಕೆಲವೊಬ್ಬರು ಮಾಡ್ತಾರೆ ಪೂರಿನ, ಬಂದವ್ರಿಗೆ ನಡೆಯುತ್ತೆ, ಬರಲಾರ್ದವ್ರಿಗೆ ನಾನು ಈ ಥರ ಪೂರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಪನ್ನೀರ್ ಕೂರ್ಮ ಮಾಡೋಣ ಅಂತ ಪೂರಿಗೆ ಒಂದು ಪಾಕಿಟು ಪನ್ನೀರ್ ತೊಗೊಂಡು ಬಂದೆ. ಇದು 100 ರೂಪೀಸ್ದು. ಹಾಗೆಯೇ ಇದು ಕಟ್ ಮಾಡಿಕೊಂಡೆ ಸ್ಲೈಸ್ ಆಗಿ. ಇದಕ್ಕೆ ನಾನು 1-2 ಉಳ್ಳಾಗಡ್ಡೆ, ಈರುಳ್ಳಿ ಹೆಚ್ಕೊಂಡಿದ್ದೆ ಸಣ್ಣಾಗಿ, ಮತ್ತು 2 ಟೊಮೊಟೊ ಹೆಚ್ಚಿದ್ದೆ, ಸೈಡ್ ಎತ್ತಿಟ್ಟಿದ್ದೆ.
ನಂತರ ಹಾಗೆಯೇ ಪನ್ನೀರನ್ನು ಸೈಡ್ ಎತ್ತಿಟ್ಕೊಂಡು ನಂತರ 1-2 ಚಮಚದಷ್ಟು ಎಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪು ಹಾಕಬೇಕು. ಮೊದಲು ನಾನು ಏನು ಮಾಡಿದೆಪ್ಪ ಅಂದ್ರೆ ಖಾರದ ಪುಡಿ ಜಲ್ದಿ ಹಾಕಿದ್ವಪ್ಪ ಅಂದ್ರೆ ಒತ್ತಿ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಲ್ದಿನೇ ಪನ್ನೀರ್ ಹಾಕಬೇಕು. ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಎಣ್ಣೆ ಹಾಕಿದ ತಕ್ಷಣ ಖಾರ ಉಪ್ಪು ಹಾಕಿ ಪನ್ನೀರ್ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅದು ಉಪ್ಪು ಖಾರ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಪನ್ನೀರಿಗೆ. ಇಲ್ಲಪ್ಪ ಅಂತಂದರೆ ಅದು ಸಪ್ಪು ಕಾಣಿಸ್ತತೆ. ಈ ಥರ ಕೂರ್ಮ ಮಾಡಿದ್ರಪ್ಪ ಅಂದ್ರೆ ಪನ್ನೀರ್ ಪೂರಿ ಜೊತೆ ತುಂಬ ಟೇಸ್ಟ್ ಆಗುತ್ತೆ. ಇದು ಸ್ಪೆಷಲ್ಲಾಗಿ ನಾನಿವತ್ತು ಸೊಪ್ಪು ಹಾಕಿ ಪನ್ನೀರ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಅದು ಸಪ್ರೇಟ್ ಎಲ್ಲ ತೆಗೆದು ಅದೇ ಎಣ್ಣೆಗೆ ನಾನು ಇವಾಗ ಈರುಳ್ಳಿ ಹಾಕಿ ನಂತರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಕೆಂಪಗೆ ಕರಿಬೇಕು. ಕರೆದ ನಂತರ ಅದು ಕೆಂಪಗಾದ್ಮೇಲೆ ಟೊಮೊಟೊ ಹಾಕಬೇಕು. ಅದೇ ಎಣ್ಣೆಗೆ ಕರೀರಿ. ಪನ್ನೀರೆಲ್ಲ ಮೆತ್ತಗಿರುತ್ತಲ್ವ, ಇದಕ್ಕೆ ನಾವೆಲ್ಲ ಇದು ಈರುಳ್ಳಿ ಟೊಮೊಟೊ ಹಾಕೋದ್ರಿಂದ ಅದು ಫುಲ್ ಎಲ್ಲ ಎಣ್ಣೆಲ್ಲೇ ಕರಿಗೋಗ್ಬಿಡುತ್ತೆ. ಹಾಗಾಗಿ ನಾನು ಸೈಡ್ ಎತ್ತಿಟ್ಕೊಂಡೆ ಪನ್ನೀರನ್ನ. ಆಮೇಲೆ ನಂತರ ಇದನ್ನು ಪಾಲಕ್ ಸೊಪ್ಪನ್ನ 1 ಸೀಡು ಅಷ್ಟು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಸೈಡು ಕುದಿಯೋಕ್ಕೆ ನೀರಿಟ್ಟಿದ್ದೆ. ಅದು ಕುದೀತಾ ಇದ್ದಾಗ ಇದನ್ನು ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕಿದ್ದೆ. ನಿಮಗೆ ಈ ಥರ ವಿಡಿಯೋ ಬಂದಿದೆ. ಕಟ್ ಮಾಡಿ ಇದನ್ನು ಹಾಕಬೇಕು. ಅದು ಚೆನ್ನಾಗಿ ಬೇಯುತ್ತೆ. ಒಂದು ಸೈಡು ಈ ಕಡೆ ಕೆಂಪಿಗೆ ಈರುಳ್ಳಿ ಕರೆದ ನಂತರ ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗೋದ್ರೊಳಗೆ ಆ ಕಡೆ ನೀರು ಕುದೀತಾ ಇರುತ್ತೆ. ಇದು ಪಾಲಕ್ ಸೊಪ್ಪು ಈ ಥರ ಸೊಪ್ಪು ಹಾಕಿ ಮಾಡೋದ್ರಿಂದ ಫುಲ್ ರಿಚ್ ಆಗುತ್ತೆ ಊಟ. ಹಾಗಾಗಿ ಸೊಪ್ಪು ಹಾಕಿ ಮಾಡ್ತಾ ಇರೋದು. ಹಾಗೆಯೇ ಟೊಮೊಟೊ ಮತ್ತು ಈರುಳ್ಳಿ ಕೆಂಪು ಕಾಯಿಲೆ ಅಂತ ಉಪ್ಪು ಹಾಕಿದೆ. ನಂತರ ಇದಕ್ಕೆ ಮಸಾಲಾಗ ನಾನು ಚಕ್ಕಿ, ಲವಂಗ, ಯಾಲಕ್ಕಿ, ಬೆಳ್ಳುಳ್ಳಿ, ಮೆಣಸು, ಒಣಮೆಣಸು ತೊಗೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಹುರಿದು ಪೌಡ್ರು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ಳಿಲ್ಲ, ಮೊದಲು ಈ ಥರ ಹಾಕಿದೆ. ನಂತರ ಇದಕ್ಕೆ ಕೊತ್ತಂಬರಿ ಮಿಕ್ಸ್ ಮಾಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಇದನ್ನು ಇವಾಗ ನಾನು ತರಿಯಾಗಿ ರುಬ್ಕೊತಾ ಇದ್ದೀನಿ. ಅವಾಗ ಸ್ವಲ್ಪ ಹಾಗೇ ಟೊಮೊಟೊ ಎತ್ತಿಟ್ಕೊಂಡಿದ್ದೆ, ಎಣ್ಣೆಯಲ್ಲಿ ಕೈ ಆಡಿಸಿದ್ವು. ಇದಕ್ಕೆ ಗ್ರೇವಿ ಚೆನ್ನಾಗಿರಲಿ ಅಂತಂದು ಮತ್ತು ನೆನೆಸಿರುವಂಥ ಬಾದಾಮಿ ಮತ್ತು ಗೋಡಂಬಿನೂ ಹಾಕ್ತಾ ಇದ್ದೀನಿ. 4 ಗೋಡಂಬಿ 4 ಬಾದಾಮಿ ಚೆನ್ನಾಗಿ ನೆನೆಸಿ ಅದಕ್ಕೆ ಸಿಪ್ಪೆ ತೆಗೆದು ಇದಕ್ಕೆ ರುಬ್ಬೋದಕ್ಕೆ ಹಾಕಿದೆ. ರುಬ್ಬಿ ಈ ಥರ ಮಿಶ್ರಣ ರೆಡಿ ಆಯಿತು. ಸಣ್ಣಗೆ ತರಿಯಾಗಿ ರುಬ್ಕೊಂಡೆ ನಾನು. ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಬಿಸಿ ಆಗೋದ್ರೊಳಗೆ ಇದನ್ನು ನಾನು ರುಬ್ಬಿರುವಂಥ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಂಗೆ ಅದು ಚೆನ್ನಾಗಿ ಫ್ರೈ ಮಾಡಿದೆ. ಅದು ಫ್ರೈ ಮಾಡಿದ ನಂತರ ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಕುದಿಸ್ಬೇಕು, ಅಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟರೊಳಗೆ ಇದು ಪಾಲಕ್ ಸೊಪ್ಪು 1 ಕಟ್ಟಷ್ಟು ತಣ್ಣಗಾಗಿತ್ತು. ಅದು ನೀರೆಲ್ಲ ಸೋಸ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಅದು ಸಣ್ಣಾಗಿ ರುಬ್ಕೊತೀನಿ. ಈ ಥರ ಮಾಡೋದ್ರಿಂದ ನಾವು ಸೊಪ್ಪು ಹಾಕೋದ್ರಿಂದ ಪೌಷ್ಟಿಕಾಂಶನೂ ಚೆನ್ನಾಗಿರುತ್ತೆ. ಇದರಲ್ಲಿನೂ ಚೆನ್ನಾಗಿರುತ್ತೆ, ಪನ್ನೀರಲ್ಲಿನೂ ಇನ್ನೂ ರಿಚ್ ಆಗುತ್ತೆ ಫುಡ್ಡು. ಅದಕ್ಕೋಸ್ಕರ ನಾನಿವತ್ತು ಪಾಲಕ್ ಸೊಪ್ಪು ಇದಕ್ಕೆ ಮಿಶ್ರಣ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಗ್ರೇವಿ ಅದು ಸ್ವಲ್ಪ ಎಣ್ಣೆ ಬಿಟ್ಟಿತ್ತು. ಹಾಗೇನೆ ಪಾಲಕ್ ಸೊಪ್ಪು ಕುದಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಕುದಿಯಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದು ಸೊಪ್ಪು ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋದ್ರೊಳಗೆ ಈ ಥರದ್ದು ನಿಮ್ಮ ಹತ್ರ ಯಾವುದು ಮಸಾಲೆ ಇರುತ್ತೆ ಒಂದು ಅರ್ಧ ಚಮಚದಷ್ಟು ಮಸಾಲ ಹಾಕಿ ಚೆನ್ನಾಗಿ ಕೈ ಆಡಿಸಿ ನಂತರ ಇದಕ್ಕೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಸೇರಿಸ್ಬೇಕು. ಇವಾಗ ಬನ್ನಿ ಒಂದು 10-15 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟು ನಂತರ ಪನ್ನೀರ್ ಸೇರಿಸ್ಕೊತೀನಿ. ಇನ್ನೇನು ಇಳಿಸ್ತೀನಪ್ಪ ಅಂದಾಗ ಸೇರಿಸ್ಕೊತೀನಿ. ಅದು ಹಸಿ ವಾಸನೆ ಎಲ್ಲ ಅಷ್ಟೊತ್ತಿಗೆ ಹೋಗಿರುತ್ತೆ ಮಸಾಲದು ಹಸಿ ವಾಸನೆ. ನಾವು ಯಾವುದೇ ಕೂರ್ಮ ಮಾಡಬೇಕಪ್ಪ ಅಂತಂದ್ರೆ, ಗ್ರೇವಿ ಮಾಡಬೇಕಪ್ಪ ಅಂದರೆ ಈ ಥರ ಮಾಡಿದ್ವಪ್ಪ ಅಂದ್ರೆ ತುಂಬ ಟೇಸ್ಟ್ ಆಗುತ್ತೆ. ಅದೆಲ್ಲ ಚೆನ್ನಾಗಿ ಕುದ್ದಿದ ನಂತರ ಇದಕ್ಕಲ್ಲೇ ಖಾರ ಉಪ್ಪು ಅಲ್ಲೇ ಅಂಟಿತ್ತಲ್ವ, ಹಾಗಾಗಿ ಇನ್ನೂ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ 10-15 ನಿಮಿಷ ಆದ ನಂತರ ಪನ್ನೀರು ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸಿದ್ವಪ್ಪ ಅಂತಂದರೆ ಗ್ರೇವಿ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಪರೋಟ ಅಂತೂ ರೆಡಿಮೇಡ್ ಸಿಗುತ್ತೆ, ಪರೋಟ ಆದರೂ ತಂದು ತಿನ್ಬೋದು. ಇದಕ್ಕೆ ನಾನು ಇವತ್ತು ಪೂರಿಯನ್ನು ಸ್ಪೆಷಲಾಗಿ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಪೂರಿ ಮಾಡಿದ್ದೆ, ಲಟ್ಟಿಸಿ ಎಣ್ಣೆಯಲ್ಲಿ ಕರೆದುಬಿಟ್ಟಿವಪ್ಪ ಅಂದ್ರೆ ಪೂರಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ